ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮ ಸ್ವರೂಪಿಣೆ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಪ್ರೀತಿಯ ಬಂಧುಗಳೇ, ನಾವು ಎಷ್ಟೋ ಬಾರಿ ಯಾರು ಅಹಿಂಸೆ, ವಿನಯ, ಕ್ಷಮೆ ಇವನ್ನು ಅಭ್ಯಾಸ ಮಾಡ್ತಾ ಇರುತ್ತಾರೆಯೋ ಅವರದು ದೌರ್ಬಲ್ಯ, ಹೇಡಿತನ ಎಂದು ತಪ್ಪಾಗಿ ತಿಳಿದುಕೊಳ್ಳುತ್ತೇವೆ. ಆದರೆ ನಾಗ ಮಹಾಶಯರ ವಿಷಯವನ್ನು ತೆಗೆದುಕೊಂಡರೆ ಅವರ ಕ್ಷಮೆ, ಅವರ ವಿನಯ, ಅವರ ಅಹಿಂಸೆಯು ದೌರ್ಬಲ್ಯದಿಂದ ಹೊರಹೊಮ್ಮಿದುದಲ್ಲ, ಅದು ಅತ್ಯುನ್ನತ ನೈತಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಪ್ರತಿನಿಧಿಸುತ್ತಿತ್ತು. ಅವರ ವ್ಯಕ್ತಿತ್ವದಲ್ಲಿ ಹೂವಿನಂತಹ ಕೋಮಲತೆಯನ್ನು, ವಜ್ರದಂತಹ ಕಠೋರತೆಯನ್ನು ನಾವು ಏಕಕಾಲಕ್ಕೆ ಗಮನಿಸಬಹುದಾಗಿತ್ತು. ಒಮ್ಮೆ ನಾಗ ಮಹಾಶಯರನ್ನು ಭೇಟಿಯಾಗಲು ಒಬ್ಬ ಅಗರ್ಭ ಶ್ರೀಮಂತ ಬಂದಿದ್ದಾನೆ. ಅವನು ಮಾತಿನ ನಡುವೆ ಶ್ರೀರಾಮಕೃಷ್ಣರನ್ನು ಟೀಕಿಸಲಿಕ್ಕೆ ಪ್ರಾರಂಭ ಮಾಡಿದ. ನಾಗ ಮಹಾಶಯರು ಅತ್ಯಂತ ವಿನಯದಿಂದ ದಯವಿಟ್ಟು ಹಾಗೆ ಮಾಡಬೇಡಿ ಎಂದು ಕೇಳಿಕೊಳ್ಳುತ್ತಾರೆ. ಅವನು ಅದಕ್ಕೆ ಕಿವಿಗೊಡಲಿಲ್ಲ. ನಾಗ ಮಹಾಶಯರಿಗೆ ಬಹಳ ಕ್ರೋಧ ಬಂದಿತು. ಅವರು ಅವನ ಚಪ್ಪಲಿಯನ್ನೇ ಎತ್ತಿಕೊಂಡು ಅವನನ್ನು ಚೆನ್ನಾಗಿ ಹೊಡೆಯುತ್ತಾರೆ. ಅವನಿಗೆ ಅಪಮಾನ ಆಯಿತು. ಅವನು ನಾಗ ಮಹಾಶಯರ ಪ್ರಾಣಕ್ಕೆ ಬೆದರಿಕೆಯನ್ನು ಒಡ್ಡುತ್ತಾನೆ. ಕೆಲವು ದಿನಗಳಲ್ಲಿ ಇದ್ದಕ್ಕಿದ್ದಂತೆ ಅವನ ಮನಸ್ಸು ಪರಿವರ್ತನೆಯಾಯಿತು. ಅವನು ನಾಗ ಮಹಾಶಯರ ಬಳಿ ಬಂದು ಕ್ಷಮೆಯನ್ನು ಕೇಳುತ್ತಾನೆ. ಹೀಗೆ ನಾಗ ಮಹಾಶಯರಲ್ಲಿ ಮೃದೂನಿ ಕುಸುಮಾದಪಿ ಜೊತೆ ಜೊತೆಯಲ್ಲಿ ವಜ್ರಾದಪಿ ಕಠೋರಾಣಿ, ವಜ್ರದಂತಹ ಕಠೋರ ಹೃದಯವೂ ಇದ್ದಿತು. ಒಮ್ಮೆ ನಾಗ ಮಹಾಶಯರು ಕಲ್ಕತ್ತಾದಲ್ಲಿ ದೋಣಿಯಲ್ಲಿ ಹೋಗುತ್ತಿದ್ದಾರೆ. ದೋಣಿಯಲ್ಲಿ ಹೋಗುತ್ತಾ ಎದುರುಗಡೆ ಬೇಲೂರು ಮಠ ಕಾಣಿಸುತ್ತಲೇ ಅವರು ಕೈಜೋಡಿಸಿ ನಮಸ್ಕಾರವನ್ನು ಮಾಡಿದರು. ಅವರ ಜೊತೆಯಲ್ಲಿ ಇದ್ದ ಪ್ರಯಾಣಿಕ ಅವನಿಗೆ ಸಾಧು ಸನ್ಯಾಸಿಗಳೆಂದರೆ ಇಷ್ಟ ಇಲ್ಲ. ಅವನು ಒಂದೇ ಸಮನೆ ಸನ್ಯಾಸಿಗಳನ್ನು ಬೈಯಲಿಕ್ಕೆ ಶುರು ಮಾಡುತ್ತಾನೆ. ಇತರ ಪ್ರಯಾಣಿಕರು ಅವನ ಜೊತೆಗೂಡುತ್ತಾರೆ. ನಾಗ ಮಹಾಶಯರು ಹೇಳುತ್ತಾರೆ, ನೀವು ನಿಮ್ಮ ಜೀವನವನ್ನೆಲ್ಲ ಕಾಮಕಾಂಚನಗಳಲ್ಲೇ ಮುಳುಗಿ ಕಳೆದು ಹಾಕಿದ್ದೀರಾ. ನಿಮಗೆ ಸನ್ಯಾಸಿಗಳ ಮಹಿಮೆ ಏನಂತ ಅರ್ಥ ಆಗಬೇಕು? ನೀವೆಲ್ಲರೂ ಅಂಧರು, ಅಜ್ಞಾನಿಗಳು. ಸನ್ಯಾಸಿಗಳ ಕುರಿತು ಕೆಟ್ಟದಾಗಿ ಮಾತನಾಡುವ ನಿಮ್ಮ ನಾಲಿಗೆಗೆ ಧಿಕ್ಕಾರವಿರಲಿ ಎಂದು ಹೇಳಿದರು. ಅವರ ಕೋಪವನ್ನು ಕಂಡು ಪ್ರಯಾಣಿಕರೆಲ್ಲ ಹೆದರಿಬಿಟ್ಟರು. ಅವರು ಅಂಬಿಗನಿಗೆ ದೋಣಿಯನ್ನು ಇಲ್ಲೇ ಹತ್ತಿರ ದಡದಲ್ಲಿ ನಿಲ್ಲಿಸುವಂತೆ ಕೇಳಿಕೊಂಡರು. ಹೀಗೆ ನಾಗ ಮಹಾಶಯರ ವ್ಯಕ್ತಿತ್ವದಲ್ಲಿ ಮೃದುತ್ವದ ಜೊತೆ ಜೊತೆಯಲ್ಲಿ ಕಠೋರತೆಯೂ ಸರಿಸಮನಾಗಿ ಸೇರಿಕೊಂಡಿತ್ತು. ನಾಗ ಮಹಾಶಯರ ತಂದೆ ದೀನದಯಾಳ ನಾಗ ಮಹಾಶಯರ ಸಂಪರ್ಕದಿಂದ ಅವನಲ್ಲಿ ಭಕ್ತಿ ಅಂಕುರಿಸಿತು. ನಾಗ ಮಹಾಶಯರು ಅವರ ಸೇವೆಯನ್ನು ಬಹಳ ನಿಷ್ಠೆಯಿಂದ ಮಾಡುತ್ತಿದ್ದರು. ಅವರ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದು ಅಷ್ಟೇ ಅಲ್ಲ, ಅವರ ಆಧ್ಯಾತ್ಮಿಕ ಕ್ಷೇಮವನ್ನೂ ಇವರು ಗಮನಿಸುತ್ತಿದ್ದರು. ನಾಗ ಮಹಾಶಯರು ಅವರಿಗೆ ಶಾಸ್ತ್ರಗಳನ್ನು ಓದಿ ಹೇಳುತ್ತಿದ್ದರು. ಜಪ, ಧ್ಯಾನ, ಪ್ರಾರ್ಥನೆಯನ್ನು ಮಾಡುವಂತೆ ಮನವೊಲಿಸುತ್ತಿದ್ದರು. ಅಲ್ಲದೆ ಪ್ರಾಪಂಚಿಕ ವಿಷಯ ಮಾತನಾಡುವವರಿಂದ ಅವರು ದೂರವೇ ಇರುವಂತೆ ಒಂದು ಗಮನವನ್ನು ಇಟ್ಟಿದ್ದರು. ನಾಗ ಮಹಾಶಯರ ತಂದೆ ಒಮ್ಮೆ ಒಂದು ಕೋಣೆಯ ಮೂಲೆಯಲ್ಲಿ ಕುಳಿತು ಜಪವನ್ನು ಮಾಡುತ್ತಿದ್ದರು. ಅದನ್ನು ಸ್ವಾಮಿ ತುರಿಯಾನಂದಜಿ ಅವರು ನೋಡಿದರು. ಸ್ವಾಮಿ ತುರಿಯಾನಂದರು
ಆ ವ್ಯಕ್ತಿ ಧನ್ಯ ಎಂದು ಕೊಂಡಾಡುತ್ತಾರೆ. ನಾಗಮಹಾಶಯರು ಹೇಳುತ್ತಾರೆ, ಇಲ್ಲ ಸ್ವಾಮೀಜಿ, ದೋಣಿ ಗೂಟಕ್ಕೆ ಹಗ್ಗವನ್ನು ಕಟ್ಟಿ ಹುಟ್ಟು ಹಾಕಿದರೆ ಏನು ಪ್ರಯೋಜನ ಬಂತು? ಅವರಿಗೆ ನನ್ನ ಮೇಲೆ ಬಹಳ ಮೋಹ ಇದೆ, ಅದು ಸರಿಯಲ್ಲ ಎಂದು ಹೇಳುತ್ತಾರೆ. ಸ್ವಾಮಿ ತುರಿಯಾನಂದರು, ನಿಮ್ಮಂತಹ ಮಗನ ಮೇಲೆ ಮೋಹವನ್ನಿಡದೆ ಇನ್ನಾರ ಮೇಲೆ ಇಡಬೇಕು ಎಂದು ಕೇಳುತ್ತಾರೆ. ನಾಗಮಹಾಶಯರು, ಇಲ್ಲ ಇಲ್ಲ, ಅದು ಸರಿಯಲ್ಲ, ನೀವು ಅವರಿಗೆ ಎಲ್ಲ ಮೋಹದಿಂದ ಪಾರಾಗುವಂತೆ ಆಶೀರ್ವದಿಸಿ ಎಂದು ಕೇಳಿಕೊಳ್ಳುತ್ತಾರೆ. ಒಮ್ಮೆ ನಾಗಮಹಾಶಯರು ಮನೆಯಿಂದ ಹೊರಕ್ಕೆ ಹೋಗಿರುತ್ತಾರೆ. ಆಗ ದೀನದಯಾಳ ನಡೆದುಕೊಂಡು ಹೋಗುವಾಗ ಬಿದ್ದು ಪ್ರಜ್ಞೆ ತಪ್ಪುತ್ತಾನೆ. ಕ್ರಮೇಣ ಅವನು ಹಾಸಿಗೆ ಹಿಡಿಯುತ್ತಾನೆ. ಕೊನೆಗೆ ಅವರು ಪ್ರಾಣವನ್ನು ಬಿಡುತ್ತಾರೆ. ಆಗ ಅವರಿಗೆ 80 ವರ್ಷ ಆಗಿರುತ್ತದೆ. ನಾಗಮಹಾಶಯರು ತಮ್ಮ ತಂದೆಯ ಅಂತ್ಯಕ್ರಿಯೆಯನ್ನು ಹಾಗೂ ಅಂತ್ಯವಿಧಿಗಳನ್ನೆಲ್ಲ ವಿಧಿ ಪ್ರಕಾರ ಯಾವ ರೀತಿ ಮಾಡಬೇಕೋ ಆ ರೀತಿ ಮಾಡಿ ಮುಗಿಸುತ್ತಾರೆ. ನಾಗಮಹಾಶಯರು ಆಧ್ಯಾತ್ಮಿಕವಾಗಿ ಅತ್ಯುನ್ನತ ಹಂತವನ್ನು ತಲುಪಿದ ಸಿದ್ಧ ಪುರುಷರಾದರೂ ಕೂಡ ಅವರು ಯಾರಿಗೂ ಮಂತ್ರ ದೀಕ್ಷೆಯನ್ನು ಕೊಡುತ್ತಿರಲಿಲ್ಲ. ಅವರು ಅನೇಕರಿಗೆ ಆಧ್ಯಾತ್ಮಿಕ ಪಥದಲ್ಲಿ ಮುಂದುವರಿಯಲು ಸ್ಫೂರ್ತಿಯನ್ನು, ಮಾರ್ಗದರ್ಶನವನ್ನೂ ತುಂಬಿದರು. ಅವರು ಹೇಳುತ್ತಿದ್ದರು, ಮೊದಲು ಭಗವಂತ, ಅನಂತರ ಜಗತ್ತು. ಅವರು ಹೇಳುತ್ತಿದ್ದರು, ಒಬ್ಬ ಕೂಲಿಯಾಳು ದಿನವಿಡೀ ಕೆಲಸ ಮಾಡಿದರೆ ಈಗ ಅವನು ಯಜಮಾನನ ಹತ್ತಿರ ಸಂಪಾದನೆಯನ್ನು ಡಿಮಾಂಡ್ ಮಾಡಬಹುದು, ಬೇಡಬಹುದು. ಅದೇ ರೀತಿ ಒಬ್ಬ ವ್ಯಕ್ತಿ ಯಾವಾಗಲೂ ಭಗವಂತನ ನಾಮಸ್ಮರಣೆಯನ್ನು ಮಾಡಿದರೆ ಭಗವಂತನ ಬಳಿ ದರ್ಶನಕ್ಕಾಗಿ ಹಠ ಮಾಡಬಹುದು. ನಾಗಮಹಾಶಯರಿಗೆ ಯಾರಾದರೂ ತಮ್ಮನ್ನು ಗುರು ಎಂದು ಕರೆದರೆ ಇಷ್ಟವಾಗುತ್ತಿರಲಿಲ್ಲ. ಅವರು ಹೇಳುತ್ತಿದ್ದರು, ನಾನೊಬ್ಬ ಯಕಶ್ಚಿತ್ ವ್ಯಕ್ತಿ, ನನಗೆ ಏನು ತಾನೇ ಗೊತ್ತಿದೆ? ಈ ಯುಗದಲ್ಲಿ ಶ್ರೀರಾಮಕೃಷ್ಣರ ಶಿಷ್ಯರೇ ನಿಜವಾದ ಗುರುಗಳು. ನಾಗಮಹಾಶಯರ ಓರ್ವ ಶಿಷ್ಯ, ಅವರ ಹೆಸರು ಶರಶ್ಚಂದ್ರ ಚಕ್ರವರ್ತಿ. ಅವರು ಮುಂದೆ ನಾಗಮಹಾಶಯರ ಜೀವನ ಚರಿತ್ರೆಯನ್ನು ಬರೆಯುತ್ತಾರೆ. ಅವರು ನಾಗಮಹಾಶಯರ ಹತ್ತಿರ ಮಂತ್ರ ದೀಕ್ಷೆಯನ್ನು ಪ್ರಾರ್ಥಿಸುತ್ತಾರೆ. ನಾಗಮಹಾಶಯರು, ಇಲ್ಲ, ನಿನಗೆ ಶಿವ ಮಂತ್ರ ದೀಕ್ಷೆಯನ್ನು ಕೊಡುತ್ತಾನೆ ಎಂದು ಹೇಳುತ್ತಾರೆ. ನೋಡಿದರೆ ಮುಂದೆ ಶಿವನ ಅವತಾರವಾದಂತಹ ಸ್ವಾಮಿ ವಿವೇಕಾನಂದರೇ ಶರಶ್ಚಂದ್ರ ಚಕ್ರವರ್ತಿಗೆ ಮಂತ್ರ ದೀಕ್ಷೆಯನ್ನು ಕೊಡುತ್ತಾರೆ. ನಾಗಮಹಾಶಯರ ಮಾತು ಈ ವಿಷಯದಲ್ಲಿನೂ ಸತ್ಯವಾಗುತ್ತದೆ. ನಾಗಮಹಾಶಯರ ಅಂತಿಮ ದಿನಗಳು ಸಮೀಪಿಸುತ್ತಿವೆ. ಅವರು ಹೊಟ್ಟೆ ನೋವು ಮತ್ತು ಆಮಶಂಕೆಯಿಂದ ಹಾಸಿಗೆಯನ್ನು ಹಿಡಿದರು. ಅವರು ತಮ್ಮ ಪತ್ನಿಗೆ, ಇದರ ಪ್ರಾರಬ್ಧ ಮುಗಿಯುತ್ತಾ ಬಂದಿದೆ, ಇನ್ನು ಸ್ವಲ್ಪ ಮಾತ್ರ ಬಾಕಿ ಇದೆ, ಈ ರಕ್ತ ಮಾಂಸದ ಮುದ್ದೆಯ ಮೇಲೆ ಆಸೆಯನ್ನು ಇಡಬೇಡ, ಇದು ಹೊರಟು ಹೋಗಲಿ ಎಂದು ಹೇಳಿಬಿಡುತ್ತಾರೆ. ಅವರಿಗೆ ದೇಹಬೋಧೆ ಬಹಳ ಕಡಿಮೆ ಇತ್ತು. ಅವರು ವೈದ್ಯಕೀಯ ಚಿಕಿತ್ಸೆಯನ್ನೆಲ್ಲ ನಿರಾಕರಿಸಿ ಬಿಟ್ಟರು. ಕೇವಲ ಶ್ರೀರಾಮಕೃಷ್ಣರು ಹೇಳಿದಂತಹ ಹಿಂಚೆ ಸೊಪ್ಪನ್ನು ಮಾತ್ರ ಸೇವಿಸುತ್ತಿದ್ದರು. ಶರಶ್ಚಂದ್ರ ಚಕ್ರವರ್ತಿ ವಿಷಯವನ್ನು ತಿಳಿದುಕೊಂಡು ಬೇಗನೆ ದೇವಭೋಗ ಗ್ರಾಮಕ್ಕೆ ಬರುತ್ತಾನೆ. ಅವನು ನಾಗಮಹಾಶಯರಿಗೆ ಕೊನೆಯ 13 ದಿನಗಳು ಸೇವೆಯನ್ನು ಮಾಡುತ್ತಾನೆ. ಒಂದು ದಿನ ನಾಗಮಹಾಶಯರು ಪಂಚಾಂಗವನ್ನು ತರಿಸುತ್ತಾರೆ. ಪಂಚಾಂಗವನ್ನು ನೋಡಿ ಅಂದಿನಿಂದ 3ನೇ ದಿನವನ್ನು ತಾವು ಹೊರಡಲಿಕ್ಕೆ ಎಂದು ನಿಶ್ಚಿತಪಡಿಸುತ್ತಾರೆ. ಶರಶ್ಚಂದ್ರ ಚಕ್ರವರ್ತಿ ಮತ್ತು ಶರತ್ ಕಾಮಿನಿ ಅವರಿಗೆ ಬಹಳ ದುಃಖವಾಗುತ್ತದೆ. ನಾಗಮಹಾಶಯರು ಅತ್ಯಂತ ನಿರ್ಲಿಪ್ತ ಭಾವದಿಂದ ಹೊರಡಲು ಗಂಟು ಮೂಟೆಯನ್ನು ಕಟ್ಟಿ ಆಗಿತ್ತು. ಅವರು ಮಹಾಸಮಾಧಿಯನ್ನು ಹೊಂದುವ ಹಿಂದಿನ ದಿನ ಅವರು ಹೇಳುತ್ತಾರೆ, ಶ್ರೀರಾಮಕೃಷ್ಣರು ಬಂದಿದ್ದಾರೆ,
ಶ್ರೀರಾಮಕೃಷ್ಣರು ನನಗೆ ಬೇರೆ ಬೇರೆ ತೀರ್ಥಕ್ಷೇತ್ರಗಳನ್ನೆಲ್ಲ ದರ್ಶನ ಮಾಡಿಸುತ್ತಿದ್ದಾರೆ. ಇದೋ ಹರಿದ್ವಾರ, ಇದೋ ಕಾಶಿ, ಇದು ಪ್ರಯಾಗ, ಇದು ಪುರಿ ಎಂದು ಅವರು ಎಲ್ಲ ತೀರ್ಥಕ್ಷೇತ್ರಗಳನ್ನು ಹೆಸರನ್ನು ಹೇಳುತ್ತಾ ಕೈ ಮುಗಿದುಕೊಂಡು ಶ್ರೀರಾಮಕೃಷ್ಣರು ದರ್ಶನ ಮಾಡಿಸಿದ ತೀರ್ಥಗಳನ್ನೆಲ್ಲ ವೀಕ್ಷಿಸುತ್ತಾರೆ. ಅವರು ತಮ್ಮ ಅಂತಿಮ ದಿನಗಳಲ್ಲಿ ಹೆಚ್ಚಿನ ವೇಳೆ ಸಮಾಧಿ ಸ್ಥಿತಿಯಲ್ಲಿ ಇರುತ್ತಿದ್ದರು. ಕೊನೆಯಲ್ಲಿ 1999ರಲ್ಲಿ ನಾಗಮಹಾಶಯರು ಭಾವ ಸಮಾಧಿ ಸ್ಥಿತಿಯಲ್ಲಿ ರಾಮಕೃಷ್ಣರ ಸ್ಮರಣೆಯನ್ನು ಮಾಡುತ್ತಾ ತಮ್ಮ ಪ್ರಾಣವನ್ನು ಬಿಡುತ್ತಾರೆ. ಶ್ರೀರಾಮಕೃಷ್ಣರ ಸ್ಮರಣೆಯಲ್ಲಿ ತಮ್ಮ ಜೀವನವನ್ನು ಕಳೆದಂತಹ ಮಹಾನ್ ಚಾರಿತ್ರ್ಯ ಸಂಪನ್ನ ವ್ಯಕ್ತಿಗಳ ಸಾಲಿನಲ್ಲಿ ನಾಗಮಹಾಶಯರ ಹೆಸರು ಪ್ರಾತಸ್ಮರಣೀಯವಾದುದು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.